ಹಲೋ ನನ್ನ ಆತ್ಮೀಯರೇ, ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್. ನಾನು ನಿಮ್ಮ ಪ್ರೀತಿಯ ರಶ್ಮಿ. ಎಳ್ಳುಂಡೆ ಮಾಡೋಣ ಬನ್ನಿ. 1 kg ಎಳ್ಳು ತೊಗೊಂಡಿದ್ದೀನಿ, 1.5 kg ಬೆಲ್ಲ ತೊಗೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರು ತೊಗೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೋತಾ ಇದ್ದೀನಿ. ಒಂದು 2ರಿಂದ 3 ಕಪ್ ಹಾಕಿ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿಬೇಕಾಗುತ್ತೆ. ಎಳ್ಳು ಸೀಬಾರ್ದು, ಕಲರ್ ಚೇಂಜ್ ಆದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಎಳ್ಳು ಚೆನ್ನಾಗಿ ಉರಿಬೇಕು. ನಾನು ಎಳ್ಳುರಿ ಅಷ್ಟೊತ್ತಿಗೆ ನಮ್ಮ ಆಂಟಿ ಬೆಲ್ಲ ಚಚ್ಕೋತಾ ಇದ್ದಾರೆ. ಬೆಲ್ಲ ಎಲ್ಲನೂ ನುಣ್ಣಗೆ ಚಚ್ಚಬೇಕು, ಉಂಡೆ ಉಂಡೆ ಥರ ಇರಬಾರ್ದು. ಪಾಕ ಬೇಗ ಬರೋದಿಲ್ಲ, ಪಾಕ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎಳ್ಳು ನೋಡಿ ಈ ರೀತಿ ಹುರ್ಕೋಬೇಕಾಗುತ್ತೆ. ಹುರಿದಿದ್ದಾಯಿತು, ಒಂದು ಬೌಲ್ಗೆ ತೊಗೋತಾ ಇದ್ದೀನಿ ನಾನು. ಮತ್ತೆ ಇನ್ನು ಒಂದು 3 ಕಪ್ ಹಾಕಿ ಮತ್ತೆ ಎಳ್ಳನ್ನ ಹುರ್ಕೋತೀನಿ. ಎಲ್ಲ ಒಂದೇ ಸಾರಿ ಉರಿಬಾರ್ದು, ಈ ಥರ ಕಮ್ಮಿ ಹಾಕ್ಕೊಂಡು ನಿಧಾನವಾಗಿ ಉರಿಬೇಕು. ತಿನ್ನೋದಕ್ಕೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡೋದು ತುಂಬಾ ನಾವು ಕೇರ್ಫುಲ್ಲಾಗಿ ಮಾಡಬೇಕು. ಇವೆಲ್ಲನೂ ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಈ ಥರ ಉಂಡೆಗಳೆಲ್ಲನೂ ಮಾಡಿ ಇಡ್ತಾರೆ. ಈಗ ಎಳ್ಳೆಲ್ಲ ಹುರಿದಿದ್ದಾಯಿತು. ಈಗ ಬೆಲ್ಲ ತಗೊಂಡು ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ತೊಗೊಂಡಿದ್ದು ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಮತ್ತು 1.5 kg ಬೆಲ್ಲ. ಇದೇ ರೀತಿ ನಾವು ಬೆಲ್ಲ ಹಾಕಿ ನೋಡಿ ಈ ಥರ ಕರಗಿಸ್ಕೋಬೇಕಾಗುತ್ತೆ. ನಾವು ಎಷ್ಟು ನುಣ್ಣಗೆ ಚಚ್ಚಿದ್ರೂ ಬೆಲ್ಲನ ನೋಡಿ ಇದೇ ರೀತಿ ಉಂಡೆಗಳು ಇದ್ದಾವೆ ಒಂದೊಂಚೂರು. ಅದೆಲ್ಲನೂ ನಾವು ಮುದ್ದೆ ಕೋಲು ಸಹಾಯದಿಂದ ನಾವು ಈ ಥರ ಎಲ್ಲನೂ ಈ ಥರ ಕುಟ್ಕೊತಾ ಇದ್ದೀವಿ. ಬೆಲ್ಲ ಎಲ್ಲ ಕರಗಿದೆ. ಈಗ ನೋಡಿ ಈ ರೀತಿ ಬೆಲ್ಲ ಎಲ್ಲ ಕರಗಿದೆ. ಈಗ ಪಾಕ ಬರ್ತಾ ಇದೆ. ಪಾಕ ಎಲ್ಲನೂ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ನೀರನ್ನ ಇಲ್ಲ ಒಂದು ಬಟ್ಲಲ್ಲಿ ನೀರನ್ನ ತೊಗೊಂಡು ಪಾಕ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇನ್ನೇನು ಪಾಕ ನೋಡಿ ಬಂದಿದೆ. ಉಂಡೆ ರೀತಿ ಬರಬೇಕು ಪಾಕ. ನಾವು ತಟ್ಟೆಗೆ ವಾಪಸ್ ಹಾಕಿದಾಗ ಟಣ್ಣನ ಶಬ್ದ ಬರಬೇಕು, ನಾರು ಪಾಕ ಬರಬೇಕು. ಇವಕ್ಕೆಲ್ಲನೂ ನೋಡಿ ಪಾಕ ಎಲ್ಲ ಬಂದಿದೆ. ಈಗ ಎಳ್ಳು ಹುರಿದಿಟ್ಕೊಂಡಿರೋದನ್ನ ಒಂದು ಬಾಣಲಿಗೆ ಹಾಕ್ಕೊಂಡು ಈ ಪಾಕನ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡಿದಾಗ ಎಳ್ಳು ಸಾಕಾಗದೆ ಹೋಗ್ಬೋದು. ಹಂಗಾಗಿ ನಾವು ಒಂದು ಸ್ವಲ್ಪ ಎಳ್ಳನ್ನ ತೊಗೊಂಡು ಪಾಕ ನಾವು ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪಾಕನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಳ್ಳೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ತುಂಬಾ ಬಿಸಿ ಇರುತ್ತೆ. ಒಂದು ಕಾಟನ್ ಬಟ್ಟೆ ತೊಗೊಂಡು ಅದು ತೇವ ಮಾಡಿಕೊಂಡು ನಾನು ಈ ರೀತಿ ಉಂಡೆನ ಕಟ್ಕೊತಾ ಇದ್ದೀನಿ. ಯಾರು ಕೈಯಲ್ಲಿ ಉಂಡೆ ಕಟ್ಟಕ್ಕೆ ಹೋದರೆ ತುಂಬಾ ಬಿಸಿ ಆಗುತ್ತೆ. ನಮಗೆ ಎಷ್ಟು ದಪ್ಪ ಬೇಕೋ ಉಂಡೆ ಅಷ್ಟು ದಪ್ಪ ನಾವು ಉಂಡೆನ ಮಾಡ್ಕೊತಾ ಇದ್ದೀವಿ. ನಾವು ಒಂದು ಮೀಡಿಯಮ್ ಸೈಜ್ ಉಂಡೆನ ಮಾಡ್ಕೊತಾ ಇದ್ದೀವಿ. ನೋಡಿ ಈ ರೀತಿ ಉಂಡೆನ ನಾವು ಮಾಡ್ಕೊತಾ ಇದ್ದೀವಿ. ನಾವು ನೋಡಿ ಈ ರೀತಿ ಉಂಡೆನ ಮಾಡ್ಕೊತಾ ಇದ್ದೀವಿ. ಇನ್ನೊಬ್ಬರು ತೊಗೊಂಡು ಶೇಪ್ ಮಾಡ್ಕೊತಾ ಇದ್ದೀವಿ. ಒಬ್ಬೊಬ್ಬರೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಇಬ್ಬರಾದರೂ ಮಾಡಬೇಕಾಗುತ್ತೆ. ನೋಡಿ ಎಳ್ಳುಂಡೆ ರೆಡಿ ಆಯಿತು. ನಾವು ನೆಕ್ಸ್ಟು ಕಡಲೆ ಬೀಜದ ಉಂಡೆ ಮಾಡೋಣ. ಸ್ಟವ್ ಹಚ್ಕೊಂಡು ನಾನು ಬಾಣಲೆ ಇಟ್ಕೋತಾ ಇದ್ದೀನಿ ಕಡಲೆ ಬೀಜನ ಹುರ್ಕೊಳ್ಳೋದಕ್ಕೆ. ನಾನು 1 kg ಕಡಲೆ ಬೀಜನ ತೊಗೊಂಡಿದ್ದೀನಿ. ಒಂದು ಅರ್ಧ ಹಾಕ್ಕೊಂಡು ಹುರ್ಕೋತೀನಿ. ಒಂದು 1/4 kg ಹಾಕ್ಬೋದು ಮೋಸ್ಟ್ಲಿ. ಅಷ್ಟನ್ನೇ ಹುರ್ಕೋಬೇಕಾಗುತ್ತೆ, ಒಂದೇ ಸರಿ ಹುರಿಯೋಕ್ಕೆ ಹೋಗಬಾರ್ದು. ಇದು ಅಷ್ಟೇ, ನಮಗೆ ಕಡಲೆ ಬೀಜ ಹುರಿಯೋದೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ನೀಟಾಗಿ ಕಡಲೆ ಬೀಜನ ಹುರಿಬೇಕು. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರಿಬೇಕಾಗುತ್ತೆ. ನೋಡಿ ಇದೇ ರೀತಿ ಹುರ್ಕೊಬೇಕಾಗುತ್ತೆ. ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇನ್ನೇನು ಹುರಿದಿದ್ದಾಯಿತು ಅಂತ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ ಅದೇ ರೀತಿ ಎಲ್ಲ ಕಡಲೆ ಬೀಜನೂ ಹುರ್ಕೋತೀನಿ. ಈಗ ನಾನು ಒಂದು ಮರಕ್ಕೆ ತೊಗೊಂಡು ಮರದಲ್ಲಿ ಈ ಥರ ಉಜ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು ನಾವು ಈ ಉಂಡೆ ಮಾಡೋದಕ್ಕೆ. ಈ ರೀತಿ ನಾನು ಸಿಪ್ಪೆನ ತೆಗ್ಕೊತಾ ಇದ್ದೀನಿ. ನೋಡಿ ಸಿಪ್ಪೆ ಎಲ್ಲ ಈ ರೀತಿ ತೆಗೆದು ಇಟ್ಕೊಂಡಿದ್ದಾಯಿತು. ಎಲ್ಲ ಹುರಿದು ನಾವು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ. ಮತ್ತು ಬೆಲ್ಲದ ಪಾಕ ಅದೇ ರೀತಿಯೇ ನಾನು 1.5 kg ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ನೀರನ್ನ ತೊಗೊಂಡು, ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರನ್ನ ತೊಗೊಂಡು ಮತ್ತೆ ಪಾಕ ತೆಗಿತಾ ಇದ್ದೀನಿ. ಸೇಮ್ ಅದೇ ರೀತಿ ಅದೇ ಪಾಕನೇ ತೆಗಿಬೇಕಾಗುತ್ತೆ. ನಮಗೆ ಈ ಥರ ಉಂಡೆ ಎಲ್ಲ ಮಾಡೋದಕ್ಕೆ ನಮಗೆ ಅಂಟು ಅಂದರೆ ನಾರು ಪಾಕನೇ ಬೇಕಾಗುತ್ತೆ. ಹಾಗಾಗಿ ನಾರು ಪಾಕನೇ ತೆಕ್ಕೊತೀನಿ. ನೋಡಿ ಇದೇ ರೀತಿ ಉಂಡೆ ಎಲ್ಲನೂ ಇದೇ ಥರನೇ ಹೊಡೆದು ನಾವು ಅದೆಲ್ಲ ರೆಡಿ ಮಾಡ್ಕೊತೀವಿ. ಪಾಕ ಇನ್ನು ಬರಬೇಕು. ಬೆಲ್ಲ ಎಲ್ಲ ಕರಗಿದೆ. ನೋಡಿ ಪಾಕ ಬರ್ತಾ ಇದೆ. ಈಗ ನೋಡಿ ಪಾಕ ಬರ್ತಾ ಇದೆ. ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಪಾಕ ಬರ್ತಾ ಇದೆ ನೋಡಿ. ಈಗ ಪಾಕ ಬಂದಮೇಲೆ ಒಂದು ಪ್ಲೇಟಲ್ಲಿ ಇಲ್ಲ ಒಂದು ಬಟ್ಲಲ್ಲಿ ನೀರು ತೊಗೊಂಡು ನಾವು ಅದಕ್ಕೆ ಹಾಕ್ಕೊಂಡು ನಾವು ಪಾಕ ಬಂದಿದೆಯಾ ಇಲ್ಲ ಚೆಕ್ ಮಾಡ್ಕೋಬೇಕು. ನೋಡಿ ಈ ಥರ ನಾವು ನೀರಲ್ಲಿ ಹಾಕಿ ಉಂಡೆ ಮಾಡಿ ಇದು ಮಾಡಿದಾಗ ಪಾಕ ನೋಡಿ ಬಂದಿದೆ.
ನಾವು ಮತ್ತೆ ಪ್ಲೇಟ್ಗೆ ಹಾಕಿದಾಗ ಟಣ್ ಅನ್ನೋ ಶಬ್ದ ಬರಬೇಕು. ಆಗ ನಾವು ಪಾಕ ಬಂದಿದೆ ಅಂತ ನಾವು ತಿಳ್ಕೊಂಡು ಮತ್ತೆ ಅದೇ ರೀತಿ ಪಾಕನ ಸೈಡಿಗೆ ತೊಗೊಂಡು ಕಡಲೆಬೀಜ ಹುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಪಾಕನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಯಾವ್ದು ಬಟ್ಟೆ ಮಾಡಿಕೊಂಡು ಕಾಟನ್ ಬಟ್ಟೆ ತೊಗೋಬೇಕು, ನೀಟಾಗಿರಬೇಕು ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ಅದನ್ನು ವಾಶ್ ಮಾಡಿರಬೇಕು. ಅದನ್ನು ತ್ಯಾವ ಮಾಡಿಕೊಂಡು ನಾವು ಈ ಥರ ಉಂಡೆ ಮಾಡ್ತಾ ಇರೋದು. ತ್ಯಾವ ಮಾಡಿಟ್ಕೊಂಡು ನೋಡಿ, ಇಷ್ಟು ಬಿಸಿ ಕೈಯಲ್ಲಿ ತಡೆಯೋದಿಲ್ಲ, ಅದಕ್ಕೋಸ್ಕರ ನಾವು ಬಟ್ಟೆನಲ್ಲಿ ಉಂಡೆ ಮಾಡ್ತಾಯಿದ್ದೀವಿ. ನೋಡಿ ಅದೇ ರೀತಿ ನಾನು ಎಳ್ಳುಂಡೆ ಮಾಡಿರೋ ಬಟ್ಟೆನೇ ಅದು, ಹಂಗಾಗಿ ಅದರ ಕಲರ್ ಬೆಲ್ಲದ್ದು ಆಗಿರೋದು. ನೋಡಿ ಕಡಲೆ ಬೀಜದ ಉಂಡೆನೂ ಅದೇ ರೀತಿಯೇ ನಾವು ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ನಾವು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ಥರ ನಮಗೆ ಬಟ್ಟೆ ಮೇಲೇನೂ ಬಿಸಿ ಆಗ್ತಾ ಇದೆ, ಆದ್ರೂ ಈ ಥರ ಮಾಡ್ಕೋತಾ ಇದ್ದೀವಿ. ಉಂಡೆನ ಈ ಥರ ಆದರೂ ಮಾಡ್ಬೋದು. ಈ ಥರ ಹಾಕಿಸ್ಬಿಟ್ಟು ಬಟ್ಟೆಗೆ ಹಾಕ್ಕೊಂಬಿಟ್ಟು ಈ ಥರ ಟೈಟ್ ಮಾಡಿದ್ರು ನೋಡಿ ಈ ಥರ ಆಗಿದೆ. ವಾವ್, ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಕಡಲೆ ಬೀಜದ ಉಂಡೆ, ಎಳ್ಳುಂಡೆ ಎಲ್ಲ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನೀವು ಇದೇ ಪ್ರೊಸೀಜರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಕೈ ಬಿಸಿ ತಡೆಯುತ್ತೆ ಅಂದರೆ ಕೈಯಲ್ಲೇ ಮಾಡ್ಬೋದು, ನಮಗೆ ಬಿಸಿ ತಡೆಯೋದಿಲ್ಲ, ಹಾಗಾಗಿ ನಾವು ಈ ಥರ ನಾವು ಬಟ್ಟೆನಲ್ಲಿ ಮಾಡ್ತಾಯಿದ್ದೀವಿ. ನೋಡಿ ಈ ರೀತಿ ಮಾಡಿಕೊಂಡು ನಾವು ಕಡಲೆ ಬೀಜದ ಉಂಡೆ ಎಲ್ಲ ಮಾಡಿದ್ದಾಯಿತು. ನೋಡಿ ಫ್ರೆಂಡ್ಸ್, ತಟ್ಟೆಲೆಲ್ಲ ಇಟ್ಕೊಂಡಿದ್ದೀನಿ. ಕಡಲೆ ಬೀಜದ ಉಂಡೆ ಈ ರೀತಿ ರೆಡಿಯಾಗಿದೆ. ನೆಕ್ಸ್ಟ್ ಮಾಡ್ತಾ ಇರೋಂಥ ಉಂಡೆ ಕಡಲೆಪಪ್ಪನ ಉಂಡೆ ಮಾಡೋಣ ಬನ್ನಿ. ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಕಡಲೆಪಪ್ಪನ ಹಾಕ್ಕೋತಾ ಇದ್ದೀನಿ. ಕಡಲೆಪಪ್ಪು 1 kg ತೊಗೊಂಡಿದ್ದೀನಿ ನಾನು. 1 kgನಲ್ಲಿ 1/4 ಭಾಗ ಹಾಕ್ಕೊಂಡು ಜಸ್ಟ್ ಬಿಸಿ ಆದರೆ ಸಾಕು. ಇದೇನು ಕಲರೆಲ್ಲ ಚೇಂಜ್ ಆಗೋದೇನು ಬೇಡ. ಜಸ್ಟ್ ನಮಗೆ ಕೈಯಲ್ಲಿ ಹಿಂಗೆ ಹಿಡ್ದಾಗ ಬಿಸಿ ಆದರೆ ಸಾಕು, ಅಷ್ಟು ಮಾತ್ರ ಆದರೆ ಸಾಕು. ಇನ್ನೇನು ಕಡಲೆಪಪ್ಪೆಲ್ಲನೂ ಬಿಸಿಯಾಗಿದೆ ನೋಡಿ. ಈ ರೀತಿ ಚೆಕ್ ಮಾಡಿಕೊಂಡ್ರೆ ಆಯಿತು. ನಮಗೆ ಕೈಗೆ ಬಿಸಿ ತಾಕಿದ್ರೆ ಸಾಕು. ಬಿಸಿ ತಾಕಿದೆ. ಈಗ ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ಸ್ಟವ್ ಹಚ್ಕೊಂಡು ಮತ್ತೆ ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ, ಪಾಕ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ 1.5 kg ಬೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ನಾನು ಇದೇ ರೀತಿಯೇ ಬೆಲ್ಲನೆಲ್ಲನೂ ಕರಗಿಸ್ಕೊತಾ ಇದ್ದೀನಿ. 3ಕ್ಕೂ ಒಂದೇ ಪಾಕನೇ. ನಾನು ಪಾಕ ಸಪ್ರೇಟೇ ಮಾಡ್ಕೊಂಡು, ಯಾಕಂದರೆ ಮಾಡಿ ಇಟ್ಕೊಂಡು ನಾವು ಪಾಕನ ಮಾಡೋದಕ್ಕಾಗಲ್ಲ. ಪಾಕ ನಾವು ಕಮ್ಮಿ ಮಾಡ್ತೀವಿ ಅಂದರೆ ಇಷ್ಟಕ್ಕೆ ಪಾಕ ಮಾಡಿಟ್ಕೊಂಡು 3 ರೆಡಿ ಮಾಡ್ಕೊಂಡು ಮಾಡ್ಕೋಬೋದು. ಹಂಗಾಗಿ ನಾವು 3ಕ್ಕೂ ಪಾಕ ತೆಕ್ಕೊಂಡ್ವಿ, 3ನ್ನೂ ಸಪ್ರೇಟಾಗಿ ಉಂಡೆಗಳನ್ನು ಮಾಡ್ಕೊಂಡ್ವಿ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದರೂ ಉಂಡೆ ಮಾಡಿ ಇಡ್ಬೋದು. ನಾವು ಮನೇಲಿ ಮಾಡೋ ಉಂಡೆನೇ ನಮಗೆ ತುಂಬ ಶ್ರೇಷ್ಠ ಆಗುತ್ತೆ ಒಂದೊಂದು ಸಾರಿ. ಹಂಗಾಗಿ ಮನೆಯಲ್ಲೇ ನಾವು ಉಂಡೆ ಮಾಡ್ಕೊಬೋದು. ಈ ರೀತಿ ನಾವು ಯಾವುದೇ ಫಂಕ್ಷನ್ಸ್ಗಾದ್ರೂ ಮನೇಲಿ ಮಾಡಿದ್ರೆ ತುಂಬಾ ನಮಗೂ ಇಷ್ಟ ಆಗುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಮನೇಲಿ ಮಾಡೋದು ಹೇಗೆ ಅಂತಲೇ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಬೆಲ್ಲ ಎಲ್ಲ ಕರಗಿದೆ. ಈಗ ಇನ್ನೇನು ಪಾಕ ಬರಬೇಕು. ಬೆಲ್ಲ ಎಲ್ಲ ಕರಗಿದೆ. ನಾವು ಕೋಲ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೋದು. ನೀವು ಸ್ಪೂನಲ್ಲಿ ಬೇಕಾದರೂ ಇದೇ ರೀತಿ ಮಿಕ್ಸ್ ಮಾಡ್ಕೋಬೋದು, ಕೋಲಿಲ್ಲ ಅಂದರೆ. ನಾವು ಉಪಯೋಗಿಸಿರೋದೇ ಬೇಕು ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾವ ರೀತಿ ನೀವು ಮಾಡ್ತೀರೋ ಆ ರೀತಿಯೇ ಮಾಡ್ಬೋದು. ನೋಡಿ ಇನ್ನೇನು ಪಾಕ ಬಂದಿದೆ. ಈಗ ಪಾಕ ಬಂದಿದೆ, ಅಷ್ಟು ಯಾವ ಥರ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಷ್ಟು ನಿಮಗೆ ಇಷ್ಟೇ ಬಂದಿದೆ ಅನ್ನೋದು ತಿಳಿದಿಲ್ಲ ಅಂದರೆ ಅದಕ್ಕೆ ಮುಂಚೆನೇ ನೀವು ಹಾಕಿ ಚೆಕ್ ಮಾಡ್ಕೋಬೋದು. ನೋಡಿ 2 ಸಾರಿ ನಾನು ಇದನ್ನ ಚೆಕ್ ಮಾಡಿಕೊಂಡೆ, ಆಗಲೇ ಬಂದಿರಲಿಲ್ಲ. ನೋಡಿ ಈಗ ಬಂದಿದೆ ಅಂತ. ನಾನು ಈ ರೀತಿ ನೀವು 2 ಸಾರಿ ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಪಾಕ ಎಲ್ಲ ಬಂದಿದೆ. ಈ ಥರ ನಾವು ತಟ್ಟೆಗೆ ಮತ್ತೆ ಹಾಕಿದಾಗ ಟಣ್ಣನ್ನೋ ಶಬ್ದ ಬರುತ್ತೆ. ಆಗ ನಾವು ಈ ರೀತಿ ಮಾಡ್ಕೋಬೇಕು. ಪಾಕ ಎಲ್ಲ ಬಂದಿದೆ. ಈಗ ಕಡಲೆಪಪ್ಪಿಗೆ ಪಾಕನ ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಪಾಕ ಸೇರಿಸ್ಕೊಂಡು ಮತ್ತೆ ಅದೇ ರೀತಿ ಒಂದು ವಾಶ್ ಮಾಡಿರೋವಂಥ ಬಟ್ಟೆ ತೊಗೊಂಡು, ಕಾಟನ್ ಬಟ್ಟೆನೇ ಆಗಿರಬೇಕು, ಅದನ್ನು ಮತ್ತೆ ತೇವ ಮಾಡಿಕೊಂಡು ನಾವು ಉಂಡೆನ ಮಾಡ್ಕೋಬೇಕು. ಬಿಸಿ ಜಾಸ್ತಿ ಇರುತ್ತೆ, ಪಾಕ ಕೈಗೆ ಅಂಟ್ಕೊಬಿಡುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಈ ರೀತಿ ಕಡಲೆಪಪ್ಪನ ಉಂಡೆನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ನಾವು ಗಟ್ಟಿಯಾಗಿ ನಾವು ಪ್ರೆಸ್ ಮಾಡಬೇಕಾಗುತ್ತೆ, ಆಗ ಉಂಡೆ ಬರುತ್ತೆ. ಇಲ್ಲ ಅಂದರೆ ನಾವು ಹೆಂಗಂದರೆ ಹಂಗೆ ಮಾಡಿದ್ರೆ ಹಂಗೆ ಬಂದುಬಿಡುತ್ತೆ. ನೋಡಿ ಈ ಥರ ಪ್ರೆಸ್ ಮಾಡಬೇಕು. ಆಮೇಲೆ ಕೈಗೆ ತೊಗೊಂಡು ನಾವು ಶೇಪ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಶೇಪ್ ಮಾಡಿಕೊಂಡ್ರೆ ಶೇಪ್ ಬರುತ್ತೆ. ಮತ್ತು ಇನ್ನೂ ಒಂದು ಉಂಡೆನ ಅದೇ ರೀತಿ ನೋಡಿಸ್ತಾ ಇದ್ದೀನಿ ನಾನು. ಈ ರೀತಿಯೂ ಮಾಡ್ಬೋದು. ನಾವು ಅದರೊಳಗಡೆ ಹಾಕ್ಬಿಟ್ಟು
ಟೈಟಾಗಿ ಈ ಥರ ತಿರುಗಿಸಿದ್ರೂ ನೋಡಿ ಈ ಥರನೂ ಆಗುತ್ತೆ. 2 ರೀತಿ ನೋಡಿಸಿದ್ದೀನಿ. ಕಡಲೆಪಪ್ಪು ಉಂಡೆನೂ ರೆಡಿ ಆಯಿತು. ನಾವು ಈ ವಿಡಿಯೋನಲ್ಲಿ 3 ಥರ ಉಂಡೆಗಳನ್ನು ಮಾಡ್ಕೊಂಡಿದ್ದೀವಿ. ಎಳ್ಳುಂಡೆ, ಕಡಲೆಪಪ್ಪು ಉಂಡೆ, ಕಡಲೆ ಬೀಜದ ಉಂಡೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.